ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ಅಲ್ರಿ, ಒಬ್ಬ ದಲಿತ ನಾಯಕ ಆಗಿ RSSಗೆ ಇವ್ರಿಗೂ ಏನ್ ಸಂಬಂಧ? ಅವರಪ್ಪ ಕಾಂಗ್ರೆಸ್ ಪಕ್ಷಕ್ಕೆ ಏನೋ ಒಂದಿಷ್ಟು ದುಡ್ದಾರ, ಚಂದ ಕೆಲಸ ಮಾಡ್ಯಾರ ಅಂತ ಹೇಳಿ ಮಗನನ್ನ ತಂದು ಗೃಹ ಮಂತ್ರಿಯನ್ನ ಕುಂದ್ರಸ್ಯಾರ. ನೋಡ್ರಿ, ಈಗ ತಾವು ಗೃಹ ಮಂತ್ರಿಯಾಗಿ ರಾಜ್ಯಕ್ಕೆ ಚಲೋ ಕೆಲಸ ಮಾಡಿ ತಾವು ಚಲೋ ಹೆಸರು ಗಳಿಸೋದನ್ನ ಬಿಟ್ಟು RSS ಬಗ್ಗೆ ಯಾಕೆ ಮಾತಾಡೋದಿದೆಲ್ಲ? ಹಿಂಗ ನಾ ಹೇಳಿಕತಿಲ್ರಿ. ಮತ್ತ ಹಿಂಗ ಹೇಳಿದ್ದು ಬಿಜೆಪಿ ಸಂಸದ ರಮೇಶ್ ಜಿಗಜಿಣಗಿ ಅವರು. RSS ತಗೊಂಡು ದಲಿತ ಮನುಷ್ಯನಿಗೆ ಅದಕ್ಕೆ ಬೇಕು? ನನ್ನ ಪ್ರಶ್ನೆ ಅಪ್ಪ. ಸೋಮ ಆರಾಮಾಗಿ ಹೋಮ್ ಮಿನಿಸ್ಟರ್ ಮಾಡ ಅವ್ರ ಒಂದ್ ಮಿನಿಟ್ ನಾ ಹೇಳತ್ತ ಕೇಳ್ರಿ. ಅವ್ರ ಅಪ್ಪ ಕಾಂಗ್ರೆಸ್ನಾಗ ದುಡ್ದದನ್ನ ಕಾರಣಕ್ಕೆ ಅವನಿಗೆ ವ್ಯವಸ್ಥೆ ಮಾಡ್ಯಾರ. ಚಂದಾಗಿ ಹೆಸರು ಗಳಿಸ್ಬೇಕಲ್ಲ, ಜನರು ಕೆಲಸ ಮಾಡಿ. ಈ RSS ಇಂದ ಗಂಟು ಬಿದ್ದ ಅಂದಾರ ಅವೇನು ಸರ್ವೈವ್ ಆಗೋದಿಲ್ಲ. ನಮಸ್ಕಾರ, ನಡ್ರಿ. ಈ ಅಂದಂಗ ಇವತ್ತು ಬಹಳ ಸ್ಪೆಷಲ್ ಡೇ ಅದಾರಪ್ಪ. ಅಲ್ಲ, ರಾಹುಲ್ ಗಾಂಧಿ ಅವರ ಜನ್ಮದಿನ ಇವತ್ತು. ನಮ್ಮ ಕಡೆಯಿಂದ ಒಂದು ಶುಭಾಶಯ ತಿಳಿಸೋಣ. ಸುಮ್ಮನೆ ಅವರ ಅಭಿಮಾನಿಗಳು, ಅವರು ಬೆಂಬಲಿಗರು ವಿಶ್ ಮಾಡಿ ಶುಭ ಹಾರೈಸೋದನ್ನ ಬಿಟ್ಟು ಅವ್ರು ಬರ್ತ್ಡೇ ಹೆಂಗ್ ಸೆಲೆಬ್ರೇಟ್ ಮಾಡ್ಲಿಕ್ಕತ್ತಾರ ಗೊತ್ತಾ? ಗಂಗಾ ನದಿ ಬಳಿ ಹೋಗಿ ರಾಹುಲ್ ಗಾಂಧಿ ಅವ್ರದ ಫೋಟೋ ಮ್ಯಾಲ ಹಾಲು ಸುರಿದು ಹೂವ ಹಾಕಿ ಅಭಿಷೇಕ ಮಾಡ್ದಂಗ ಮಾಡಿ ಹುಟ್ಟು ಹಬ್ಬ ಸೆಲೆಬ್ರೇಟ್ ಮಾಡ್ಲಿಕ್ಕತ್ತಾರ ನೋಡ್ರಿ. ತಗೊಳ್ರಪ್ಪ, ಹೆಂಗದ ನೋಡ್ರಿ. ವಾರಣಾಸಿದಾಗ ರಾಹುಲ್ ಗಾಂಧಿ ಅವರ ಹುಟ್ಟುಹಬ್ಬ ಇಂಥ ಪರಿ ಸೆಲೆಬ್ರೇಟ್ ಮಾಡ್ಯಾರ ಕಾಂಗ್ರೆಸ್ ಕಾರ್ಯಕರ್ತರು. ಅದು ನೀವು ಫೋಟೋ ಪೋಸ್ಟ್ ನೋಡಿದ್ರೆ ನೀವು ಲಕ್ಷ ಕೊಟ್ರೆ ಕೈಯಾಗ ಕೊಡಲಿ ಅಂತ ಸಂವಿಧಾನ ಅಂತ ಹಿಡ್ಕೊಂಡು ಅಗದಿ ಪರಶುರಾಮನಂಗ ಪೋಸ್ಟ್. ಏನು ಪೋಸ್ಟರ್ ಇದು, ಎಂಥ ಪೋಸ್ ಕೊಟ್ಟಾರ ಅದ್ರಾಗ. ಅಲ್ಲ, ಇವರೇ ಅಲ್ಲೇನ್ರಿ ದೇವರಿಗೆ ಅಭಿಷೇಕ ಯಾಕೆ ಮಾಡ್ತೀರಿ, ಹಾಲು ಯಾಕೆ ಇರ್ತೀರಿ ಅಂತ ಕೇಳೋದವ್ರು. ಎಲ್ಲ ನೆನಪು ಹಾರ್ತಾರ ಬಿಡ್ರಿ. ಇವ್ರಿಗೆ ಏನ್ ನೆನಪಿನ ಶಕ್ತಿನೇ ಇಲ್ಲ ಬಿಡ್ರಿ. ಇವ್ರ ಲೀಡರ್ ರಾಹುಲ್ ಗಾಂಧಿ ಅವ್ರಿಗೆ ಏನ್ ನೆನಪಿನ ಶಕ್ತಿ ಇಲ್ಲ. ಹೋದ ಒಂದು 4 ವರ್ಷದ ಹಿಂದೆ ಇದೇ ಕೋಟಾದಾಗ ಏನ್ ಹೇಳಿದ್ರು, ನಮ್ಮ ಶಿಕ್ಷಣ ಅನ್ನೋದು ಆಯ್ಕೆ ವ್ಯವಸ್ಥೆ, ಸೆಲೆಕ್ಷನ್ ಸಿಸ್ಟಮ್ ಅಂತ ಹೇಳಿದ್ರು. ಆದ್ರೆ ಈಗ ಮೊನ್ನೆ ನಮ್ಮ ಎಜುಕೇಶನ್ ಸಿಸ್ಟಮ್ ಅನ್ನುವಂಥದ್ದು ಸೆಲೆಕ್ಷನ್ ಅಲ್ಲ, ರಿಜೆಕ್ಷನ್ ಸಿಸ್ಟಮ್ ಅಂತ, ನಿರಾಕರಣೆ ವ್ಯವಸ್ಥೆ ಅಂತಿದ್ರು. ಅಲ್ಲ, ತಾವ್ ಹೇಳಿದ್ದನ್ನು ತಾವೇ ವಿರೋಧ ಮಾಡ್ತಾರ, ಹೆಂಗ್ ಅಂತೀನಿದು? हमारा सिस्टम बेसिकली सिलेक्शन का है और किस चीज के लिए सिलेक्ट कर रहे हैं? ये मेमोरी के लिए. जिसकी मेमोरी अच्छी होती है, जो सुन लेता है बात, जो अजीब सवाल नहीं पूछता, जो कंट्रोवर्शियल बात नहीं कहता, उसको वो सिलेक्ट कर देते हैं. The Indian education system is a rejection system. It is not a selection system. That is the fact that we are facing. ಒಟ್ನಾಗ ರಾಹುಲ್ ಗಾಂಧಿ ಅವರ ದೃಷ್ಟಿಕೋನದಾಗ ಶಿಕ್ಷಣ ವ್ಯವಸ್ಥೆ ಸೆಲೆಕ್ಷನ್ ಸಿಸ್ಟಮ್ಮು ಅಥವಾ ರಿಜೆಕ್ಷನ್ ಸಿಸ್ಟಮ್ಮು ಗೊತ್ತಿಲ್ಲ. ಹಿಂಗ ಹೇಳ್ಕೊಂಡೆ ರಾಜಸ್ಥಾನದ ಕೋಟಾದಾಗ ಏನ್ ಭಾರಿ ಸಂವಾದ ಮಾಡಿದ್ರು. ಆದ್ರೆ ಇದೆಲ್ಲ ಹೇಳೋದಕ್ಕಿಂತ ಮೊದಲು ಸ್ವಲ್ಪ ನಿಮ್ ತಂಗಿ ಪ್ರಿಯಾಂಕಾ ಗಾಂಧಿ ಅವರ ಮಾತು ಕೇಳಿದ್ರು ಚಲೋ ಇರ್ತಿತ್ತು. ಅವರೇ ಖುದ್ದಾಗಿ ಹೇಳ್ತಾರ, ಅದೇ ರಾಜಸ್ಥಾನದಾಗ ಕಾಂಗ್ರೆಸ್ ಅಧಿಕಾರದಾಗಿದ್ದಾಗಲೇ ಈ ಪೇಪರ್ ಲೀಕ್, ಪತ್ರಿಕೆ ಸೋರಿಕೆ ಅನ್ನುವಂಥದ್ದು ಸಮಸ್ಯೆ ಇದ್ದೇ ಇತ್ತು. ಯಾಕಂದ್ರ ಇದನ್ನ ತಡಿಲಿಕ್ಕೆ ಕಾಂಗ್ರೆಸ್ಸಿನ ಮುಖ್ಯಮಂತ್ರಿ ಆಗಿದ್ದಂತ ಅಶೋಕ್ ಗೆಹ್ಲೋಟ್ ಅವ್ರ ಕೈಲಿಂದೂ ಆಗಿಲ್ಲ ಅಂತ सीधा ಹೇಳಲಿಕತ್ತಾರ. आपको मालूम है पेपर लीक की बड़ी समस्या है. गहलोत जी भी जानते हैं कि राजस्थान में भी पेपर लीक हुए थे और ये एक बड़ी समस्या पूरे देश में है, सिर्फ एक प्रदेश की समस्या नहीं है. और बहुत इसको रुकवाने की कोशिश चाहे कितना भी की होगी गहलोत जी ने, लेकिन फिर भी बार बार ये हो रहा था. ಛೇ ಏನಪ್ಪ, ರಾಹುಲ್ ಗಾಂಧಿ ಅವರ ಹುಟ್ಟಿದಬ್ಬ ಇವತ್ತು ಬರ್ತ್ಡೇ ಅದ, ಬರೀ ಇಂಥ ಸುದ್ದಿಗಳೇ ಅದು ಅಲ್ಲ. ಪಾಪ ಅವರು ಹುಟ್ಟಿದ ದಿನದಂದು ಅವರು ಹುಟ್ಟಿದ್ದಕ್ಕೆ ಒಂದಿಷ್ಟು ಖುಷಿ ಪಡುವಂಥದ್ದು, ಒಂದಿಷ್ಟು ಹೆಮ್ಮೆ ಪಡುವಂತಹ ಸುದ್ದಿ ಏನಾರ ಐತಿ ಅನ್ನುವಂತ ಹುಡುಕೋದ್ರಾಗ ಇದು ಸಿಕ್ತು ನೋಡ್ರಿ.
ಅಯ್ಯೋ ಏನ್ ಮಾಡ್ತೀರಿ ಪರಿಸ್ಥಿತಿ. ಅಲ್ಲ, ಕಾಂಗ್ರೆಸ್ ಯುವಕರ ಜೊತೆಗೆ ಕನೆಕ್ಷನ್ ಬೆಳಿಬೇಕಂತ ಹೇಳಿ ಗ್ವಾಲಿಯರ್ನ್ಯಾಗ ಒಂದು ಮ್ಯಾರಥಾನ್ ಆಯೋಜನೆ ಮಾಡಿದ್ರಂತ. ಇದರಾಗ ಏನ್ರೆ ಪಾಲ್ಗೊಂಡವ್ರಿಗೆ ಭಾರಿ ಬಂಪರ್ ಪ್ರೈಸ್ ಸಿಗ್ತದಂತ ಪಾಪ ಕಾಯ್ಕೋತ್ ಕುಂತಿದ್ರು. ಕಡಿಕೆ ಏನ್ ಸಿಕ್ತು? ತೆಂಗಿನ ಚಿಪ್. ಏನಂದ್ರೆ ಏನೂ ಸಿಗ್ಲಿಲ್ಲ ಅಂತ. ಹಿಂಗಾಗಿ ಕಾಂಗ್ರೆಸ್ ಮುರ್ದಾಬಾದ್ ಅಂತ ಘೋಷಣೆ ಕೂಗ್ಲಿಕ್ಕೆ ಚಾಲು ಮಾಡ್ಬಿಟ್ರು. ನೋಡ್ರಿ, ನಾನು ರಾಹುಲ್ ಗಾಂಧಿ ಅವರು ಖುಷಿ ಪಡ್ಬೇಕು, ಹೆಮ್ಮೆ ಆಗ್ಬೇಕು ಅಂತ ಹೇಳಿ ಅಂಥ ಸುದ್ದಿಗಳನ್ನ ಬಹಳಷ್ಟು ಹುಡುಕಾಡ್ಲಿಕ್ಕೆ ಹೋದೆ. ಆದ್ರೂ ಐ ಆಮ್ ಸಾರಿ, ದಯವಿಟ್ಟು ಕ್ಷಮಿಸ್ಬೇಕು. ರಾಹುಲ್ ಗಾಂಧಿ ಅವರು ಹೆಮ್ಮೆ ಪಡುವಂತ, ಖುಷಿ ಪಡುವಂತ ಸುದ್ದಿ ಇವತ್ತಲ್ರಿ, ಯಾವತ್ತೂ ಸಿಕ್ಕಿಲ್ಲ ನನಗ. ಆದ್ರೂ ರಾಹುಲ್ ಗಾಂಧಿ ಭಾರಿ ಸ್ಪೆಷಲ್. ಏನ್ ಮ್ಯಾಜಿಕ್ ಮಾಡ್ತಾರಂದ್ರ ನೀವು ನೋಡ್ಬೇಕ. ಯಾರ ಕೈಲಿಂದರೆ ಸಾಧ್ಯ ಐತೆ ಅಂತ ಹೇಳ್ರಿ ಮ್ಯಾಜಿಕ್ ಮಾಡ್ಲಿಕ್ಕ? ಟ್ರೇನ್ ನಿಂದ ಹತ್ತಾರ, ಆದ್ರೆ ಇಳಿಯೋದು ಜೆಟ್ ಫ್ಲೈಟ್ ಇಂದ ಇಳಿತಾರ. ಹೆಂಗ್ ಅಂತೀನಿದು? ಹೆಂಗದ ನೋಡ್ರಪ್ಪ. ಇದೇ ರಾಜಸ್ಥಾನದ ಕೋಟಾಗ ಹೋಗ್ಲಿಕ್ಕೆ ಟ್ರೇನ್ಯಾಗ ಹೊಂಟಾರ. ಪಾಪ ಅಗದಿ ಸರಳ ಅದಾರ, ಭಾರಿ ಡೌನ್ ಟು ಅರ್ತ್ ಪರ್ಸನ್ ಅನ್ನೋ ತರ ಪೋಸ್ ಕೊಟ್ಟು ಇಳಿತಾರ. ಎಲ್ಲಿಂದ? ತಮ್ಮ ಪ್ರೈವೇಟ್ ಜೆಟ್ ನಿಂದ ಇಳಿತಾರ. ಹೆಂಗ್ ಅಂತೀನಿ ಇದು ಮ್ಯಾಜಿಕ್ ಅವ್ರ ಕೈಯಿಂದೇ ಸಾಧ್ಯ ಅದ ಬಿಡ್ರಿ. ಇನ್ನು ಈ ಧುರಂಧರ ಸಿನಿಮಾ ಬಂದಾಗಿನಿಂದ ಒಂದೊಂದೇ ಹಂಜಾಗಳೆಲ್ಲ ಹೊರಗೆ ಬೆಳಕಿಗೆ ಬರ್ಲಿಕ್ಕತ್ತಾರ. ಎಲ್ಲ ಕಡೆ ಅಲ್ಲಿನೂ ಸ್ಪೈ ಅದಾರ, ಇಲ್ಲಿನೂ ಸ್ಪೈ ಅದಾರ ಅಂತ ಹೇಳಿ. ಎಷ್ಟಂದ್ರ ನಮ್ಮ ರಾಜ್ಯಕ್ಕಷ್ಟೇ ಅಲ್ಲ, ಲೋಕಲ್ ಅಷ್ಟೇ ಅಲ್ಲ, ಸ್ಟೇಟ್ನಾಗ ಅಷ್ಟೇ ಅಲ್ಲ, ನ್ಯಾಷನಲ್ ನಾಗ ಅಷ್ಟೇ ಅಲ್ಲ, ಇಂಟರ್ನ್ಯಾಷನಲ್ ಲೆವೆಲ್ನಾಗೂ ಸ್ಪೈ ಅದಾರ ಅನ್ನುವಂಥದ್ದು. ಇಲ್ಲಿ ಭಾರಿ ಒಂದೆರಡು ಕ್ಯೂಟ್ ವಿಡಿಯೋಗಳು ಕಣ್ಣಿಗೆ ಬಿದ್ದು ಬಾಳ ಚಂದ ಒಂಥರ ನೋಡ್ಲಿಕ್ಕೆ. ನೋಡಿದ್ರೆ ಅಲ್ಲ, ಬರೀ 12 ವರ್ಷದಾಗ ಮೋದಿ ಮೆಲನಿಗೆ ಮೆಲಡಿ ಕೊಟ್ಟಿದ್ದೆ ಸಾಧನೆ ಅಂತ ಹೇಳಲಿಕ್ಕತ್ತಿದ್ರಲ್ಲ ಕೆಲವರು. ಇಂಥವೆಲ್ಲ ಡೀಪ್ ವಿಷಯಗಳು ಎಲ್ಲಿ ಅರ್ಥ ಆಗ್ಬೇಕಂತವ್ರಿಗೆ ಹೆಂಗ್ ಅರ್ಥ ಆಗ್ತದ ಹೇಳ್ರಿ? ಅದೆಲ್ಲ ತಿಳ್ಕೊಬೇಕಂದ್ರೆ ಬಹಳ ಬ್ರೈನ್ ಬೇಕಾಗ್ತದ. ಇರ್ಲಿ ಬಿಡ್ರಿ, ಏನ್ ಮಾಡೋದು, ಅಂಥವ್ರಿಗೆ ಅರ್ಥ ಮಾಡಿಸ್ಲಿಕ್ಕೆ ನಮ್ ಕೈಲಿ ಆಗೋದಿಲ್ಲ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.